ಕರ್ನಾಟಕ ರಾಜ್ಯ ಯಕ್ಷಗಾನ ಅಕಾಡೆಮಿ ಮತ್ತು ಕಲಾಗಂಗೋತ್ರಿಯ ಸಹಯೋಗದಲ್ಲಿ ನಿಯೋಜಿತವಾದಂತಹ 2 ದಿನಗಳ ಯಕ್ಷಗಾನ ಕಾರ್ಯಾಗಾರ ಸಮಾರಂಭದ ಕೊನೆಯ ಘಟ್ಟದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕಲಾಗಂಗೋತ್ರಿ ಸಂಘಟನೆ ಹಲವು ವರ್ಷಗಳಿಂದ ಒಳ್ಳೆಯ ಸಂಕಲ್ಪದೊಂದಿಗೆ ಅತ್ಯಂತ ಸಮರ್ಥರಾದಂತಹ ಸದಸ್ಯರ ಕೂಟದೊಂದಿಗೆ ಯಕ್ಷಗಾನ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ವೈಶಿಷ್ಟ್ಯಪೂರ್ಣವಾದಂತಹ ಯಕ್ಷಗಾನ ಕಾರ್ಯಕ್ರಮಗಳನ್ನು ಸಂಘಟಿಸುವ ಮೂಲಕವಾಗಿ ಹಿಂದೆ ದುರ್ಗಾದಾಸ್ ಕನ್ನಡ ನೇತೃತ್ವದಲ್ಲಿ, ಆಮೇಲೆ ನಮ್ಮ ಶ್ರೀಧರ್ ನಾಯಕ್ ಅವರ ಸಾರಥ್ಯದಲ್ಲಿ ನಮ್ಮ NT ನಾಯಕ್, ರವಿ ನಾಯಕ್, ಅಶೋಕ್ ಗೌಡ್ರು ಮತ್ತೆ ಗಣೇಶ್ ಭಟ್ರು ಇವರೆಲ್ಲರ ಪರಿಶ್ರಮದ ಮೂಲಕವಾಗಿ ನಮ್ಮ ನಾಯಕರು ವೈವಿಧ್ಯಮಯವಾದಂತಹ ಯಕ್ಷಗಾನ ಕಾರ್ಯಕ್ರಮವನ್ನು ಸಂಘಟಿಸಿ ನಾಡಿನಾದ್ಯಂತವಾಗಿ ಜನಮನ್ನಣೆ ವಿಶ್ವಾಸವನ್ನು ಪಡೆದಿದ್ದೇವೆ. ಆಮೇಲೆ ನಮ್ಮ ಕಲಾಗಂಗೋತ್ರಿ ಸಂಘಟನೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಕಾರವಾಗಿ ಪದಾಧಿಕಾರಿಗಳ ಬದಲಾವಣೆ ಪ್ರಕ್ರಿಯೆ ಆಗಬೇಕು ಎನ್ನುವಂತಹ ಮಾತಿಗೆ ಒಳಪಟ್ಟು ಆಮೇಲೆ ಪದಾಧಿಕಾರಿಗಳ ಬದಲಾವಣೆ ಆಯಿತು. ಅಧ್ಯಕ್ಷರಾಗಿ ಶ್ರೀ ಗಣೇಶ್ ಭಟ್ ಅವರು, ಆಮೇಲೆ ಗೌರವಾಧ್ಯಕ್ಷರಾಗಿ ಶ್ರೀಧರ್ ನಾಯಕ್ ಅವರು, ಅದು ನಾನು ಕಾರ್ಯದರ್ಶಿ ಆಗ್ತೇನೆ ಅಂತ ನಾನೇ ಹೇಳಿ ಅದನ್ನು ವಹಿಸಿಕೊಂಡಿದ್ದೇನೆ. ಆಮೇಲೆ ನಾನು ಕಾರ್ಯದರ್ಶಿ ಆದ ಮೇಲೆ ನಮ್ಮ ಕಲಾಗಂಗೋತ್ರಿಯ ಒಂದು ಕಾರ್ಯಕ್ಷೇತ್ರದಲ್ಲಿ ಏನು ಬದಲಾವಣೆ ಮಾಡಬೇಕು, ವಿಸ್ತಾರ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ಕಾರ್ಯದರ್ಶಿಯಾದಂತಹ ದಿನದಿಂದಲೇ ನಾನು ಚಿಂತನೆಯಲ್ಲಿದ್ದೆ. ಆಮೇಲೆ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿರಲಿಲ್ಲ, MA ಅವರ ತಾತ್ಕಾಲಿಕ ಮಂಡಳಿಯಿಂದಾಗಿ KLM ಅವಾಗ ಅಧ್ಯಕ್ಷರಾಗಿ ನೇಮಕವಾಗಿರಲಿಲ್ಲ. ನಾನು ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು ಅವರು ನಮ್ಮ ಊರಿನವರೇ ಆಗಿದ್ದಾರೆ, ಶ್ರೀ NJ ನಾಯ್ಕ್ ಅಂತ. ಅವರ ಮೂಲಕ ಯಕ್ಷಗಾನ ಅಕಾಡೆಮಿಯ ಆಡಳಿತಾಧಿಕಾರಿಗಳ ನಂಬರನ್ನು ಪಡೆದು ಅವರಲ್ಲಿ ದೂರವಾಣಿ ಮೂಲಕವಾಗಿ ವಿಷಯವನ್ನು ಪ್ರಸ್ತಾಪಿಸಿದೆ. ಆವಾಗ ಅವರು ಅದರ ವಿಧಿವಿಧಾನಗಳನ್ನು ನನಗೆ ಸ್ಪಷ್ಟಪಡಿಸಿದರು. ಸರ್ಕಾರ ಅನುದಾನವನ್ನು ಸಹಾಯಧನವನ್ನು ನೀಡುತ್ತದೆ ಅಂತಾದರೂ ಕೂಡ ಅದಕ್ಕೆ ಅನೇಕ ಮಾನದಂಡಗಳು, ಕಾನೂನಿನ ಕಟ್ಟಡಗಳು, ಅದಕ್ಕೆ ಷರತ್ತುಗಳು, ನಿಬಂಧನೆಗಳೆಲ್ಲ ಬಹಳಷ್ಟು ಇರ್ತವೆ. ಸುಲಭವಾಗಿ ಮಾಡಲಿಕ್ಕೆ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕಲಾಗಂಗೋತ್ರಿಯ ಸ್ಪಷ್ಟವಾದಂತಹ ಉದ್ದೇಶವನ್ನ ಮತ್ತು ನನ್ನ ವ್ಯಕ್ತಿಗತವಾದಂತಹ ತಿಳುವಳಿಕೆಯೊಂದಿಗೆ ಅವರಲ್ಲಿ ಮಾತನಾಡಲು ಉಪಕ್ರಮಿಸಿ ನಮ್ಮ ನಿರಂತರವಾದಂತಹ ಕ್ರಿಯೆ 4 ಬಾರಿ ನಾನು ಅವರಿಗೆ ಪತ್ರ ಬರೆದು ಅವರಿಗೆ ಉತ್ತರ ಬರೆದು ಆಮೇಲೆ ಅಂತೂ ಈ ಕಾರ್ಯಾಗಾರಕ್ಕೆ ಅನುಮತಿಯನ್ನು ತಾವೇ ಮಾಡ್ತೇವೆ. ನಾನು ಆಮೇಲೆ ಅವರಲ್ಲಿ ನೀವೇ ಕಾರ್ಯಾಗಾರವನ್ನು ಮಾಡಿ, ಯಾಕೆಂದ್ರೆ ನಾನು ಕಲಾಗಂಗೋತ್ರಿಯಿಂದ ಕಾರ್ಯಾಗಾರವನ್ನು ಮಾಡಿ ನಾವು ಕೆಲವು ಸಹಾಯವನ್ನು ಮಾಡ್ತೇವೆ ಅಂತ ಹೇಳಿ. ಇಷ್ಟು ದೊಡ್ಡ ಕಾರ್ಯಾಗಾರವನ್ನು ಮಾಡಿದ್ರೆ ಬಹಳ ಲಕ್ಷಾಂತರ ರೂಪಾಯಿ ನಮಗೆ ಬೇಕಾಗ್ತದೆ. ಅದಕ್ಕಾಗಿ ಯಕ್ಷಗಾನದ ಕಲೆಯನ್ನು ಉಳಿಸುವುದಕ್ಕಾಗಿ, ಯಕ್ಷಗಾನ ಕಲೆಯ ಕಾರ್ಯಕ್ಷೇತ್ರದ ವಿಸ್ತಾರವನ್ನು ಮಾಡುವುದಕ್ಕಾಗಿ ಯಕ್ಷಗಾನ ಅಕಾಡೆಮಿ ಅಂತ ಉಂಟಲ್ಲ, ಅವರ ಸಹಾಯವನ್ನು ಪಡೆಯಬೇಕು. ನೀವೇ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಹಣದ ಜವಾಬ್ದಾರಿಯನ್ನು ನೀವು ಮಾಡಬೇಕಂತ ಹೇಳಿ 75-25 ಶೇಕಡ 75% ಅವರದ್ದು, 25 ನಮ್ಮದು. ಈಗ ಊಟ ಮತ್ತೆ ವಸತಿ ಇತ್ಯಾದಿಗಳನ್ನೆಲ್ಲ ನಾವೇ ಮಾಡಿಕೊಳ್ಬೇಕಾಗ್ತದೆ. ಆದರೂ ಕೂಡ ನಮ್ಮ ಕಲಾಗಂಗೋತ್ರಿಯ ಕಾರ್ಯಕ್ಷೇತ್ರ ವಿಸ್ತಾರ ಆಗಬೇಕೆನ್ನುವಂತಹ ಉದ್ದೇಶಕ್ಕೆ ಒಳಪಟ್ಟು ಕಷ್ಟವಾದರೂ ಕೂಡ ನಮ್ಮ ಎಲ್ಲ ಸಂಘಟನೆಯ ಸದಸ್ಯರ ಕೂಡುವಿಕೆಯಿಂದ ಅಸಾಧ್ಯವಾದಂತಹ ಈ ಕೆಲಸವನ್ನು ನಾವು ಮಾಡಿದ್ದೇವೆ. ಈ ಯಕ್ಷಗಾನ 2 ದಿನಗಳ ಕಾರ್ಯಾಗಾರ ಈಗ ಸಂಪನ್ನವಾಗ್ತಾ ಇದ್ದರೂ ಕೂಡ ವೈಯಕ್ತಿಕವಾಗಿ ನನಗೆ ಬಹಳ ಬೇಸರವಾಗಿದೆ. ಕಾರಣ ನಮ್ಮ ನಿರೀಕ್ಷೆಷ್ಟು ಜನ ಬರಲಿಲ್ಲ, ಜನ ಬರುವುದಿಲ್ಲ ಎನ್ನುವುದು ನನಗೆ ಇಂಥ ಕಾರ್ಯಕ್ರಮಗಳಿಗೆ ಬರುವುದಿಲ್ಲ, ಹೆಚ್ಚಿಗೆ ಇರುವುದಿಲ್ಲ ಅಂತಾರೆ. 2 ವರ್ಷಗಳ ಹಿಂದೆ ಹೊನ್ನಾವರದಲ್ಲಿ ಒಂದು
ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ನನಗೆ ನಮ್ಮ ತಂಡಕ್ಕೆ ಒಂದು ಯಕ್ಷಗಾನ ಮಾಡಿ ಹೇಳಿದ್ರು, ಶರಸೇತು ಬಂಧನ. ಇನ್ನೇನು ಆಟ ಪ್ರಾರಂಭವಾಗ್ತದೆ ಅಂತ ನೋಡುವಾಗ ಅಲ್ಲಿ 7 ಜನ ಇದ್ರು. ಆ 7 ಜನ ಬಹುಶಃ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಮತ್ತು ಸೌಂಡ್ ಸಿಸ್ಟಮ್ ಇರಬೇಕು ಬಿಟ್ಟರೆ ಜನ ಯಾರು ಇರಲಿಲ್ಲ. ಕನ್ನಡ ಭಾಷೆ ಸ್ವಚ್ಛವಾಗಿ, ಸ್ಪಷ್ಟವಾಗಿ, ಸರಿಯಾಗಿ ಉಳಿಯಬೇಕಂತ ಅದಕ್ಕೆ ಯಕ್ಷಗಾನದ ಕೊಡುಗೆ ಬಹಳ. ನಾನು ತಕ್ಷಣ ನಮಗೆ ಯಕ್ಷಗಾನವನ್ನು ಮಾಡಲಿಕ್ಕೆ ಹೇಳಿದವರನ್ನು ಕರೆಸಿ, ನಾವು ಆಟನೆ ಮಾಡುವುದಿಲ್ಲ ಅಂತ ಹೇಳಿದೆ. ಯಾರಿಗಾಗಿ ಮಾಡುವುದು, ಚಟಕ್ಕಾಗಿ ಯಾಕೆ ಮಾಡಿದ್ರಿ, ನಿಮ್ಮ ಜನ ಯಾಕಿಲ್ಲ? ಆದರೂ ಒಂದು 2 ಜನ ನಮ್ಮ ದೊಡ್ಡ ಕಲಾವಿದರು, ತೊಟ್ಟಿ ಗಣಪತಿಯವರೆಲ್ಲ ಅಲ್ಲಿ ಇದ್ರು. ನಾನು ಅವ್ರ ಊರಿನಲ್ಲಿ ಮಾಡೋದಾಗಿತ್ತು, ಅವರೆಲ್ಲ ಬಂದಿದ್ರು, ಎಲ್ಲ ಮಾಡಿ ಹೋಗಿದ್ರು, ಒಂದು ಮಾಡಿ ಆಯ್ತು. ನಮ್ಮ ಕುಮಟಾದಲ್ಲಿ ಅನೇಕ ಹವ್ಯಾಸಿ ಕಲಾವಿದರಿದ್ದಾರೆ. ನಿನ್ನೆ ಕೊಂಡೂರುಗುಡಿ ರಾಮಚಂದ್ರ ರೆಡ್ಡಿಯವರು, ಗೋಪಾಲಾಚಾರ್ಯವರು ಆ ವಿಷಯಗಳ ಮೇಲೆ ಮಂಡನೆಯನ್ನು ಮಾಡುವಾಗ ಅವರೇ ಹೇಳಿದರು. ವಿಶೇಷವಾಗಿ ಕೊಂಡೂರುಗುಡಿಯವರು ಏನು ಹೇಳಿದರು ಅಂದರೆ, 16 ಆಟವನ್ನು ಮಾಡುವುದರಿಂದ ಏನೂ ಪ್ರಯೋಜನವಾಗುವುದಿಲ್ಲ. ಒಂದು ಕಾರ್ಯಾಗಾರವನ್ನು ಮಾಡಿ ಕಲಾ ಪೋಷಕರಿಗೆ, ಕಲಾವಿದರಿಗೆ, ಪ್ರೇಕ್ಷಕರಿಗೆ ಯಕ್ಷಗಾನದ ಕಲೆಯ ಬೆಳವಣಿಗೆ ದೃಷ್ಟಿಯಿಂದ ಒಂದು ಚೌಕಟ್ಟನ್ನು ಹಾಕಿಕೊಡಬೇಕಾಗುತ್ತದೆ. ನಾವು ಆಡಿದ್ದೇ ಮಾತು, ಉಳಿದದ್ದೇ ನೃತ್ಯ ಅಂತ ಆಗಬಾರದು, ಆಡಿದ್ದೇ ಭಾಗವತಿ ಆಗಬಾರದು ಇತ್ಯಾದಿಗಳ ಒಂದು ಸ್ಪಷ್ಟ ಪರಿಕಲ್ಪನೆಯಲ್ಲಿ ನಾವು ಇದನ್ನು ಮಾಡಿದ್ದಾಗಿತ್ತು. ಆದರೆ ನನಗೆ ಈ ಕಾರ್ಯಕ್ರಮ ಸಂಪನ್ನವಾಗುವ ಸಮಯದಲ್ಲಿ ನಾವು ಸಾಗಿ ಬಂದ ದಾರಿಯನ್ನು ಸಿಂಹಾವಲೋಕನ ಮಾಡಿದಾಗ ನನಗೆ ಬಹಳ ದುಃಖವೇ ಆಗಿದೆ, ವೈಯಕ್ತಿಕವಾಗಿ. ಯಾಕೆಂದರೆ ನಾನು ಏನು ನಿರೀಕ್ಷೆ ಮಾಡಿದರೆ ಕೇವಲ ಕಾರ್ಯಗಾರ ಆಗಿದೆ ಎನ್ನುವುದಷ್ಟಕ್ಕೆ ನನಗೆ ಸಮಾಧಾನ ಆಗುವುದಿಲ್ಲ. ನಾವೊಂದು ಕಾರ್ಯವನ್ನು ಮಾಡಿದರೆ ಸಂಪೂರ್ಣವಾಗಿ ಯಶಸ್ವಿ ಆಗಬೇಕೆನ್ನುವುದು, ಪೂರ್ಣ ಮುಗಿದಿದೆ ಎನ್ನುವುದೇ ಮುಗಿದಿದೆ ಎನ್ನುವುದೇ ಯಶಸ್ಸಾಗುವುದಿಲ್ಲ. ಜನ ಬರಬೇಕಾಗ್ತದೆ. ಜನ ಇಲ್ಲದೆ ಒಬ್ಬ ಕಲಾವಿದನಿಗೆ ಜನ ಇಲ್ಲ ಅಂತಂದ್ರೆ ಮಾಡಲಿಕ್ಕೆ ಆಗುವುದಿಲ್ಲ. ಇದು ಮುಖ್ಯವಾದದ್ದು. ಹವ್ಯಾಸಿ ಕಲಾವಿದರು ಬಹಳಷ್ಟು ಜನ ಇರ್ತಾರೆ, ಯಕ್ಷಗಾನ ಪ್ರಬುದ್ಧರಾದ ಪ್ರೇಕ್ಷಕರು ಬಹಳಷ್ಟು ಜನ ಇರ್ತಾರೆ. ಆ ಕಾರ್ಯಗಾರದಲ್ಲಿ ಇರಬೇಕಾಗಿತ್ತು ಎನ್ನುವಂತಹದ್ದು ಕೊರಗಿದೆ. ಏನೇ ಆಗಲಿ, ಈ ಒಂದು ಕಾರ್ಯಗಾರವನ್ನು ಅನೇಕರು ಹೇಳಿದರು, ಇದು ಅಪರೂಪವಾದ ಕಾರ್ಯಕ್ರಮ, ಎಷ್ಟೋ ವರ್ಷಗಳ ನಂತರ ಮಾಡಿದ್ದಾರೆ, ಶ್ಲಾಘನೀಯವಾದ ಕಾರ್ಯ. ನಾವು ಪ್ರೆಸ್ನವರನ್ನು ಕರೆದು ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ, ಎಲ್ಲ ಟಿವಿಗಳಲ್ಲೂ ಬಂದಿದೆ. ಮತ್ತೆ ಕೆಲವು ಜನ ಈ ಯಕ್ಷಗಾನ ಪೋಷಕರಿಗೆ, ಸಂಘಟಕರಿಗೆ, ಕಲಾವಿದರಿಗೆ, ಹವ್ಯಾಸಿ ಕಲಾವಿದರುಗಳನ್ನು ಎಲ್ಲರ ಮನೆ ಬಾಗಿಲಿಗೆ ಹೋಗಿ, ಸಿಕ್ಕಿದಲ್ಲಿ ಹೋಗಿ ನಾವು ಆಮಂತ್ರಣ ಪತ್ರಿಕೆಯನ್ನು ನೀಡಿ ಬಂದಿದ್ದೇವೆ. ಆದರೂ ಕೂಡ ಅವರು ಬರಲಿಲ್ಲ ಅಂತ ಆದರೆ ಅವರ ಮನಸ್ಸಿನಲ್ಲಿ ಏನೋ ಒಂದು ದೌರ್ಬಲ್ಯ ಇದೆ ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಆದರೂ ಕೂಡ ಈ 2 ದಿನಗಳ ಕಾರ್ಯಗಾರ ನಡೆಸುವುದಕ್ಕೆ ನಮಗೆ ಅವಕಾಶ ನೀಡುವ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ರಿಜಿಸ್ಟ್ರಾರ್ ಶ್ರೀ ಶಿವರುದ್ರಪ್ಪನವರು, ಆಮೇಲೆ ಅವರು ನಮಗೆ ಒಪ್ಪಿಗೆಯನ್ನು ನೀಡಿದ ನಂತರ GLED ಅವರು ಅಧ್ಯಕ್ಷರಾದರು. GLED ಅವರು ಕುಮಟಾದವರು, ಅವರು ಅಧ್ಯಕ್ಷರಾಗೋದಕ್ಕಾಗಿ ಕಾರ್ಯಗಾರ ಆದದ್ದಲ್ಲ. ಅವರು GLED ಅಧ್ಯಕ್ಷರಾಗುವುದಕ್ಕಿಂತ ಮುಂಚಿತವಾಗಿ ಅವರ ಅನುಮತಿಯನ್ನು ನಾನು ಪತ್ರ ಮೂಲಕವಾಗಿ ಪಡೆದುಕೊಂಡಿದ್ದೇನೆ. ಇದು ಮೊದಲಿಗೆ ತಿಳಿಸುವಂಥದ್ದು. ಆಮೇಲೆ ನಾನು ಈ ಕಾರ್ಯಗಾರಕ್ಕೆ ಸಂಬಂಧಪಟ್ಟು ಕೆಲವು ಅಂದರೆ ಮಾತನ್ನು ಸ್ವಲ್ಪ ನಾನು ಗಟ್ಟಿಯಾಗಿ ಹೇಳಬೇಕಾದ ಸಂದರ್ಭ ಬಂತು. ಮಧ್ಯದಲ್ಲಿ ಅವರು ಕೆಲವು ಕಂಡೀಷನ್ಗಳನ್ನು ಹಾಕಿದ. ಆವಾಗ ನಾನು ನಮ್ಮ ಆತ್ಮೀಯ ಜೈಲುಗಳಿಗೆ ಹೇಳಿದ್ದೆ, ನೀವು ಬಂದಿದ್ದರಿಂದ ಕಾರ್ಯಗಾರ ಆಗಿದೆ ಎನ್ನುವಂಥ ನಿಮಗೆ ವಿಷಯ ಬರುವುದಿಲ್ಲ. ಮೊದಲೇ ಅನುಮತಿಯಾಗಿರುವಂಥದ್ದು, ನಮಗೆ ಇದೇನು ಚಟ ಹಠ ಅಂತಿಲ್ಲ. ಈಗ ಆಗಬೇಕು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಕರ್ನಾಟಕ ರಾಜ್ಯದ್ದು ಎಲ್ಲ ಯಕ್ಷಗಾನ ಫಲಾಭಿಮಾನಿಗಳದ್ದೇ ವಿನಃ ಅಲ್ಲಿ ಆಡಳಿತಾಧಿಕಾರಿಗಳು ಯಕ್ಷಗಾನ ಅಧ್ಯಕ್ಷರು ಅಲ್ಲ. ಇದೇ ಮಾತನಾಡಲಿ ನಾನು ಹೇಳಿದ್ದೇನೆ. ಇಲ್ಲ, ನೀವೇನು ಸಿದ್ಧಪಡಿ, ನಾವೆಲ್ಲ ವ್ಯವಸ್ಥಿತವಾಗಿ ಮಾಡ್ತೇವೆ ಅಂತ ಹೇಳಿದ್ವಿ. ಆದರೆ ನಮ್ಮೆಲ್ಲ ಶ್ರಮಕ್ಕೆ ಬೆಲೆ ಬರುವುದು ಯಾವಾಗ ಅಂದರೆ ಇದು ಜನರಿಗೆ ತಲುಪಿದವಾಗ ಮಾತ್ರ. ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಶ್ರೀಯುತ ರಂಜನಾಗಿರೋರಿದ್ದಾರೆ, ಪತ್ರಿಕೆಗಳ ಮೂಲಕವಾಗಿ, ದೂರದರ್ಶನ ಮೂಲಕವಾಗಿ ಜನರಿಗೆ ಹೋಗಿದೆ. ಆದರೆ ಅವರ ಜನರ ಇಲ್ಲಿ ಸಹಭಾಗಿತ್ವ ಬಹಳ ಪ್ರಧಾನವಾದದ್ದು. ಜನರಿಲ್ಲ ಅಂತ ಆದರೆ ಬಹಳ ಕಷ್ಟ ಆಗ್ತದೆ. ಜನ ಬರಲಿ 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 ಅಂತ ನಾವು ಕಾಯಬೇಕಾಗ್ತದೆ. ಇವತ್ತು ನೋಡಿ, ನಮ್ಮ ಕುಮಟಾ AV ಬಾಳಿಗೆ ಕಾಲೇಜಿನ ವಿದ್ಯಾರ್ಥಿಗಳನ್ನ ನಮ್ಮ ಯಾರು ಪ್ರೊಫೆಸರ್ ವಿದ್ಯಾನಂದ ತಲಗೇರಿಯವರು ಕಳಿಸಿದ ಒಳ್ಳೆಯ ಕಾರ್ಯಕ್ರಮ, ನೀವು ಬನ್ನಿ, ನಿಮಗೂ ಪ್ರಯೋಜನವಾದಂಥ ಪಾಪ ಮಕ್ಕಳು ಬಂದಿದ್ದಾರೆ. ಇನ್ನೊಂದು 15-20 ಜನ ಬಂದಿದ್ದು ಉತ್ಸಾಹದಿಂದ ನಾವು ಅದರಲ್ಲಿ ಭಾಗಿಯಾಗಬೇಕಿಲ್ಲ. ಯಾರನ್ನು ಒತ್ತಡಕ್ಕೆ ಕೊಡಿಸಿಕೊಳ್ಳುವಂಥ ಅನಿವಾರ್ಯತೆ ಇಂಥ ಶ್ರೇಷ್ಠ ಕಾರ್ಯಕ್ರಮಗಳಿಗೆ ಬರಬಾರದಾಗಿತ್ತು. ಆದರೂ ಕಡಿಮೆ ಸೇರಿದ್ರು ಸಂಖ್ಯೆಯಲ್ಲಿ ಕೂಡ ಪ್ರಬುದ್ಧರಾದವರಿದ್ದಾರೆ ಎನ್ನುವ ಸಮಾಧಾನದೊಂದಿಗೆ ಯಕ್ಷಗಾನ ಅಕಾಡೆಮಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತು
ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ತಮ್ಮದಾದಂತಹ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದಾರೆ. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಕೂಡ ನಾನು ಯಕ್ಷಗಾನ ಅಕಾಡೆಮಿ ಮತ್ತು ಕಲಾಕುಂಭದ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಾವು ಹವ್ಯಕ ಸಭಾಭವನದಲ್ಲಿ ಮಾಡುವಂತ ಆಮೇಲೆ ತೀರ್ಮಾನ ಮಾಡಿದ್ವಿ. ಅದು ಕಾಲೇಜಿನಲ್ಲಿ ಮಾಡುವಂತ ಈ ಯಕ್ಷಗಾನ ಅಕಾಡೆಮಿ ಕಾರ್ಯಕ್ರಮದಲ್ಲಿ ಅವರು ಸಭಾಭವನಕ್ಕೆಲ್ಲ ಕೊಡುವುದಿಲ್ಲ, ಅವರು ಸಭಾಭವನಕ್ಕೆ ಆಗುವುದಿಲ್ಲ. ಅವರು ಇದೇ ಮಾತನ್ನು ಹೇಳಿದರು, ನಿಮ್ಮ ಊರಿಗೆ ಬಂದು ಸಭಾಭವನದ ಬಾಡಿಗೆ ಕೊಟ್ಟು ನಾವು ಕಾರ್ಯಕ್ರಮವನ್ನು ಮಾಡುವುದಲ್ಲ ಅಂತ ಹೇಳಿದರು. ಕಡೆಗೆಲ್ಲ ಮನೆಗೆ ಇದು ಫಸ್ಟ್ ಅಂತ ಎಲ್ಲೂ ಕೊಡುವುದಿಲ್ಲ ಅಂತ ಸಭಾಭವನಕ್ಕೆ ಕಡೆ ಕೇಳಿದೆ ನಾನು. ಆದ್ರೂ ಇಲ್ಲಿ ನಾವು ಕೊಡಬೇಕೆಂದು ಹೇಳ್ಬಿಟ್ಟು ನಾವು ಮಾಡಿದ್ದೇವೆ. ಆದರೂ ಕೂಡ ನಮ್ಮ ಈ ಹವ್ಯಕ ಸಭಾಭವನದ ಬಗ್ಗೆ ನಾವು ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿಗದಿತವಾದ ಸಮಯದಲ್ಲಿ ಇಚ್ಛೆ ಆದಂತಹ ಊಟ ತಿಂಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಉತ್ತಮ ಪ್ರಾರಂಭ ಅರ್ಧ ಮುಗಿದಿದೆ ಅಂತ ಹೇಳ್ತಾರೆ. ಯಾವ ತೊಂದರೆಗಳು ಆಗುವುದಿಲ್ಲ, ಮೂಲಭೂತವಾದ ಎಲ್ಲ ಸೌಲಭ್ಯಗಳಿವೆ. ಹಾಗಾಗಿ ನಾನು ಹವ್ಯಕ ಈ ಭವನದ ಎಲ್ಲ ಪದಾಧಿಕಾರಿಗಳಿಗೆ ಯಕ್ಷಗಾನ ಅಕಾಡೆಮಿ ಪರವಾಗಿ ಮತ್ತು ನಮ್ಮ ಕಲಾಕುಂಭದ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು 2 ದಿನಗಳ ಕಾಲ ವಿಶೇಷವಾದಂತಹ ಸಂದರ್ಭಗಳಲ್ಲಿ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಜೊತೆಯಲ್ಲಿದ್ದಾರೆ. ಆ ಎಲ್ಲ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ನಮ್ಮ ಶ್ರೀ ಎಂ ಜಿ ನಾಯ್ಕರವರಿಗೆ ಯಕ್ಷಗಾನ ಅಕಾಡೆಮಿ ಮತ್ತು ಕಲಾಕುಂಭದ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು 2 ದಿನಗಳಲ್ಲಿ ಮುಂಜಾನೆಯಿಂದ ಸಾಯಂಕಾಲದವರೆಗೂ ಕೂಡ ನಮ್ಮ ಜೊತೆಯಲ್ಲಿದ್ದು ಈ ಕಾರ್ಯಗಾರದ ಸ್ಪಷ್ಟವಾದ ಸಂದೇಶವನ್ನು ಮನವರಿಕೆ ಮಾಡಿಕೊಂಡು ಅದರ ರಸಸ್ವಾದ ಮಾಡಿದಂಥ ಕೆಲವರಾಗಿದ್ದಾರೆ. ಅವರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ನಮ್ಮ ವಂದನಾರ್ಪಣೆಯ ಕಾರ್ಯ ಸಂಪನ್ನವಾದ ಮೇಲೆ ನಮ್ಮ ಒಂದು ಯಕ್ಷಗಾನದ ಪ್ರಾತ್ಯಕ್ಷಿಕೂ ಕೂಡ ಇದೆ, ಒಂದು ಅರ್ಧ ಗಂಟೆಯ ಕಾಲ. ಅದನ್ನು ಕೂಡ ನಾವು ನೋಡಿಕೊಂಡು ಯಕ್ಷಗಾನ ಕಾರ್ಯಕ್ರಮದ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಡಬಹುದಾದಂತಹ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಸಹಾಯವನ್ನು ನಾವು ಸಂಪೂರ್ಣವಾಗಿ ನಿರೀಕ್ಷಿಸುತ್ತಾ ಎಲ್ಲರಿಗೂ ಸನ್ಮಂಗಲವಾಗಲಿ ಎನ್ನುವುದಾಗಿ ಹೇಳುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಬಲಗೊಳಿಸುತ್ತೇನೆ. ಮತ್ತು ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದಂತಹ ಶ್ರೀಯುತ ಈಶ್ವರ ನಾಯ್ಕ ಆಚಾರ್ಯ ಬೇಡರವರಿಗೂ, ಶ್ರೀ ಭಾಸ್ಕರ್ ಪಟ್ರಾರ್ ಸಾಮಾಜಿಕ ಧುರೀಣರು, ಯಕ್ಷಗಾನ ಪೋಷಕರು, ವಿಶೇಷವಾಗಿ ನನ್ನ ವಿದ್ಯಾರ್ಥಿ ಮಿತ್ರರು ಅವರಿಗೂ ಕೂಡ, ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಕಲಾಕುಂಭತೆಯ ಸನ್ನಿಹಿತರಾದಂತಹ ಶ್ರೀ ಅಶೋಕ್ ಗೌಡರವರಿಗೂ, ಮತ್ತು ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕಲಾಕುಂಭತೆಯ ಗೌರವಾಧ್ಯಕ್ಷರಾದಂತಹ ಶ್ರೀ ಶ್ರೀಧರ ನಾಯ್ಕರವರಿಗೂ, ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕಲಾಕುಂಭತೆಯ ಗೌರವ ಸದಸ್ಯರಾದಂತಹ ಶ್ರೀ ಎಂ ಜಿ ನಾಯ್ಕರವರನ್ನು ನಾನು ಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾದಲ್ಲಿ ಸೌಂಡ್ ಸಿಸ್ಟಮ್ ಬಹಳ ಪ್ರಧಾನವಾದದ್ದು. 2 ದಿನಗಳಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಉತ್ತಮವಾದಂತಹ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಧುರಾ ಸೌಂಡ್ ಸಿಸ್ಟಮ್ ಅಂತ ಅತ್ಯಂತ ಪ್ರಚಾರದಲ್ಲಿರುವ ಒಳ್ಳೆಯ ಜನ, ಒಳ್ಳೆಯ ಕರ್ತವ್ಯ ನಿರ್ವಹಣೆ ಮಾಡ್ತಾರೆ. ಅವರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಫೋಟೋಗ್ರಾಫರ್ ಆಗಿ, ವಿಡಿಯೋಗ್ರಾಫರ್ ಆಗಿ ನಮ್ಮ ವಿದ್ಯಾರ್ಥಿ ಮಿತ್ರರಲ್ಲಿ ಉಪಸ್ಥಿತರಿದ್ದಾರೆ. ಈ 2 ದಿನಗಳ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಳ್ಳುವಲ್ಲಿ ಸಹಕರಿಸಿದಂತಹ ಸರ್ವರನ್ನು ನಾನು ಮತ್ತೊಮ್ಮೆ ನೆನಪಿಸಿಕೊಂಡು ಅವರಿಗೆ ಭಗವಂತನು ಸಕಲ ವಿಧದ ಸುಖ ಸಂಪತ್ತುಗಳನ್ನು ನೀಡಲಿ ಅಂತ ಹೇಳ್ತಾ ಆ ಮಂಗಳಮೂರ್ತಿ ಅನುಗ್ರಹದೊಂದಿಗೆ ಸಂಪನ್ನವಾಗಿ ಪೂರ್ಣಗೊಳ್ಳಲಿ ಎಂಬ ಆಶಯದೊಂದಿಗೆ ಈ ಸಮಾರಂಭವನ್ನು ನಾವು ಈಗ ಪೂರ್ಣಗೊಳಿಸುತ್ತಿದ್ದೇವೆ. ಯಕ್ಷಗಾನ ಯಕ್ಷಗಾನ ಮಾಡಿ